ಬಿಎಂಟಿಸಿಗೆ ನೂತನ ಅಧ್ಯಕ್ಷರಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎನ್.ಎ. ಹ್ಯಾರಿಸ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಎನ್.ಎ. ಹ್ಯಾರಿಸ್ ಅವರೇ ಇದ್ದಾರೆ. ಸರ್, ಇವತ್ತು ಡಬಲ್ ಧಮಾಕ ಅಂತ ಅನ್ಬೋದು. ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ಬಿಎಂಟಿಸಿಗೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದೀರಾ. ಈ ಸಂತಸವನ್ನು ಯಾವ ರೀತಿಯಾಗಿ ಹಂಚ್ಕೊತೀರಿ ಸರ್? ಇಲ್ಲ, ಈಗ ತಾನೇ ತಗೊಂಡಿದ್ದೀನಿ, ಸಂತೋಷ. ನೋಡೋಣ, ಜವಾಬ್ದಾರಿ ಕೆಲಸ ಇದೇನು ತಮಾಷೆ ಏನಲ್ಲ. ನೋಡೋಣ, ಈಗ ತಾನೇ ತಗೊಂಡಿದ್ದೀವಿ. ಇನ್ನು ಮುಂದಕ್ಕೆ ಏನಾಗಬೇಕು, ಏನು ಮಾಡಬೇಕು ಆಲೋಚನೆ ಮಾಡಿ ಮಾಡೋಣ. ಸರ್, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತಂದರೆ BMTC ಬಸ್ಗಳು ಅಂತಂದರೆ ಬಡ ಹಾಗೂ ಮಧ್ಯಮ ವರ್ಗದ ಜನರ ಒಂದು ಸಾರಿಗೆಯ ಜೀವನಾಡಿ ಅಂತಲೇ ಹೇಳ್ಬೋದು. ಸೊ ಇದರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಗಳು ಇರ್ತವೆ. ನೀವೊಬ್ಬರು ಶಾಸಕರು ಕೂಡ ಆಗಿದ್ದೀರಾ. ಅದರಿಂದ ನಿಮಗೆ ಸ್ವಲ್ಪ ಅಧಿಕಾರ ಹೆಚ್ಚಿಗೆ ಒಂದು ಸಪೋರ್ಟ್ ಸಿಗುತ್ತೆ ಸರ್ಕಾರದಿಂದಾಗಿ. ಸೊ ಯಾವ ರೀತಿಯಾದಂಥ ಯೋಜನೆಗಳು, ಅಟ್ಲೀಸ್ಟ್ ಒಂದು ಥಾಟ್ ಇರುತ್ತೆ ಅಲ್ಲಿ ಸರ್, ಈ ಥರ ಅಂತ ಹೇಳಿ ಅದ್ರ ಬಗ್ಗೆ? ಇಲ್ಲ ನೋಡಿ, ದಿಸ್ ಹ್ಯಾಸ್ ಟು ಬಿ ದಿ ಮೇನ್ ಲೈನ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ. ಈಗಾಗಲೇ 40-45 ಲಕ್ಷ ಜನ ಇದರಲ್ಲಿ ಓಡಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಜಾಸ್ತಿ ಜನ ಉಪಯೋಗಿಸ್ಕೊಳ್ಳೋ ಹಾಗೆ ನಾವು ಮಾಡಬೇಕಾಗುತ್ತೆ. ಜೊತೆಗೆ ಡಿಜಿಟಲ್ 21ನೇ ಶತಮಾನದಲ್ಲಿ ಇದ್ದೀವಿ. ಇಟ್ಸ್ ಅ ಡಿಜಿಟಲ್ ವರ್ಲ್ಡ್. ಸೊ ಡಿಜಿಟಲನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿ ಯಾವ ಥರ ಫ್ರೆಂಡ್ಲಿಯರ್ ಆಗಿ ಜನರಿಗೆ ಅನುಕೂಲ ಮಾಡುವಂಥ ಕೆಲಸ ನಾವು ಮಾಡಬೇಕು. ಆಮೇಲೆ ಎಂಡ್ ಟು ಎಂಡ್ ಕನೆಕ್ಟಿವಿಟಿನ ಕೊಡಬೇಕು ನಾವು. ಸುಮಾರು ಕಡೆ ಬಸ್ಗಳು ಹೋಗೋದು ಕೆಲವು ಡಿಸ್ಟೆನ್ಸಿಗೆ ಹೋದ್ಮೇಲೆ ಅಲ್ಲಿಂದ ಅದು ಎಂಡ್ವರೆಗೂ ಹೋಗೋವಂಥದ್ದು ಆಗ್ತಾಯಿಲ್ಲ. ಸೊ ನನ್ನ ಐಡಿಯಾ ಏನು ಅಂತ ಹೇಳಿದರೆ, 2 ವೀಲರ್ಸು ಬಾಕಿ ಇರೋವಂಥವರೆಲ್ಲ ಇದನ್ನೇ ಉಪಯೋಗಿಸ್ಕೊಂಡು, ಇವತ್ತು ಮೆಟ್ರೋ ಕೂಡ ಇದೆ. ಸೊ ಮೆಟ್ರೋ ಆ್ಯಂಡ್ BMTC ಕನೆಕ್ಟಿವಿಟಿ ಮಾಡಿಬಿಟ್ರೆ ಇಟ್ ವಿಲ್ ಬಿ ಮೋರ್ ಕನ್ವೀನಿಯೆಂಟ್. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಮಾಡಿ ಮೆಟ್ರೋ ಕನೆಕ್ಟಿವಿಟಿ ಥ್ರೂ BMTC ಎರಡೂ ಆಗಿಬಿಟ್ರೆ ಮೇ ಬಿ 2 ವೀಲರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು. ಜನ ಆಮೇಲೆ ರಿಸ್ಕು ಇಲ್ಲಲ್ಲ. 2 ವೀಲ್ ಡ್ರೈವ್ ಈಸ್ ಆಲ್ವೇಸ್ ಎ ರಿಸ್ಕ್. ಬಸ್ಗಳಾದರೆ ಇನ್ನೂ ಸ್ವಲ್ಪ ಸೇಫ್ಟಿಯಾಗಿ ಹೋಗ್ಬೋದು, ಸ್ವಲ್ಪ ಇನ್ನೂ ಫ್ರೆಂಡ್ಲಿಯರ್, ಕ್ಲೀನ್, ನೀಟು, ಒಳ್ಳೆ ಟಾಯ್ಲೆಟ್ಸು ನಮ್ಮ BMTC ಬಸ್ ಸ್ಟಾಪ್ಗಳಲ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ, ಪ್ಲಸ್ ಲಿಟಲ್ ಮೋರ್ ಫ್ರೆಂಡ್ಲಿಯರ್ ಜನಕ್ಕೆ. ನೋಡೋಣ, ಇದು ಲಾಸಲ್ಲಿರೋ ಕಂಪನಿ, ಇದನ್ನು ನನ್ನ ಜವಾಬ್ದಾರಿಗೆ ಕೊಟ್ಟಿದ್ದಾರೆ. ಈಗ ಇನ್ನು ಮುಂದಕ್ಕೆ ಏನು ಮಾಡಬೇಕು ಸ್ವಲ್ಪ ಆಲೋಚನೆ ಮಾಡಿ ಮಾಡೋಣಂತೆ. ಸರ್, ಒಂದು ಕಡೆ ಆ್ಯಸ್ MLA ಆಗಿ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ವರ್ಕು, ಆ ಜನರ ವರ್ಕ್ ಇರುತ್ತೆ, ಅದ್ರ ಜೊತೆಗೆ BMTC ಕೂಡ ಇರುತ್ತೆ. ಹೇಗೆ ಟೈಮು ಎರಡಕ್ಕೂ ಕೂಡ ಮ್ಯಾನೇಜ್ ಆಗುತ್ತೆ? ನಮ್ಮ ಕೆಲಸನೇ ಕೆಲಸ ಮಾಡೋದು, ಎಲ್ಲನೂ ಕೆಲಸನೇ ತಾನೇ ಮಾಡ್ತೀವಿ. ನೀವು ನೋಡಿ ಹೇಗೆ ಕೊಡ್ತೀವಿ ಟೈಮ್ ಅಂತ. ನೋಡಿ, ನನ್ನ ಕೆಲಸ ಏನು, ನಾನು ಚೇರ್ಮನ್ನು. ನಾನು ಬಾಕಿ ಇರೋರ ಹತ್ರ ಕೆಲಸ ಮಾಡಿಸೋದು ನನ್ನ ಕೆಲಸ. ನಾನು ಡಿಪೋಗೆ ಹೋಗಿ ಏನು ಮಾಡಬೇಕು ನಾನು? ಅಲ್ಲ, ನೋಡೋಣ, ಅದು ನಾನು ಆ್ಯಸ್ ಅನ್ ಅಧ್ಯಕ್ಷನಾಗಿ ನಾನು ಏನು ಮಾಡಬೇಕು ಮಾಡ್ತೀನಿ. ನಾನೀಗ ನಂದೇನು ಡೈಲಿ ಸ್ಕೆಡ್ಯೂಲ್ ಹೇಳೋಕ್ಕಾಗುತ್ತಾ? ನಾನು ಇನ್ನೂ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಐ ಆಮ್ ಎಟ್ ಟು ಮೀಟ್ ಎವ್ರಿಬಡಿ, ಐ ಆಮ್ ಎಟ್ ಟು ನೋ ವಾಟ್ ಇಸ್ ದೇರ್, ದೆನ್ ಐ ಹ್ಯಾವ್ ಟು ಸಿ ಹೌ ಇಟ್ ಕ್ಯಾನ್ ಬಿ ಮೇಡ್ ಬೆಟರ್. ನಾನಿಲ್ಲಿ ಬಂದಿರೋದ್ರಿಂದ ಈ ಒಂದು ಏನು ಆರ್ಗನೈಸೇಷನ್ಗೆ ಅದರಿಂದ ಒಳ್ಳೇದಾಗಬೇಕು. ವಿಲ್ ಡೂ ಇಟ್. ಸರ್, ಕೊನೆಯದಾಗಿ ನಿಮ್ಮ ಅಧ್ಯಕ್ಷತೆಯಲ್ಲೇನಾದರೂ ಬಹುದಿನಗಳ ಯೋಜನೆ BMTCನಲ್ಲಿ ಒಂದು ಎಲೆಕ್ಟ್ರಿಕಲ್ ಬಸ್ ಅದೇನಾದರೂ ಕೂಡ ಬರ್ಬೋದಾ, ನಿರೀಕ್ಷೆ ಇಟ್ಕೊಬೋದಾ ಸರ್? ಅದಕ್ಕಿಂತ ಇನ್ನೂ ಒಳ್ಳೇದೇನೆಲ್ಲ ಮಾಡೋಕ್ಕಾಗ್ತದೆ ಅದನ್ನೆಲ್ಲ ಮಾಡಬೇಕು ಅನ್ನೋ ಆಸೆ ಇದೆ. ಈ ಚೇರ್ನಲ್ಲಿ ಕೂತ ಮೇಲೆ ತಾನೇ ಗೊತ್ತಾಗೋದು ಇದು ಏನೇನು ಮಾಡೋಕ್ಕಾಗುತ್ತೆ ಆಗಲ್ಲ ಅಂತ. ಅದನ್ನು ಆವಾಗವಾಗ ನಿಮಗೆ ತಿಳಿಸ್ತೀನಿ. ಓಕೆ ಸರ್, ಹುಟ್ಟುಹಬ್ಬದ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಸೊ ಇದಿಷ್ಟು BMTCಗೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರುವಂಥ ಎನ್.ಎ. ಹ್ಯಾರಿಸ್ ಅವರ ಒಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ರೇವಣ್ ಸಿದ್ದು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.